ನಿತ್ಯಾನಂದ ಈ ಪೊಸಿಷನ್ ಹೇಗ್ ರೀಚ್ ಆದ? January 1st 1978 ತಮಿಳುನಾಡು ಅಲ್ಲಿ ಒಂದು ಹುಡುಗ ಹುಟ್ತಾನೆ, ಅರುಣಾಚಲಂ ರಾಜಶೇಖರನ್. ಪಬ್ಲಿಕ್ ಅಲ್ಲಿ ಈ ಹುಡುಗನ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಇಲ್ಲ. ಆದ್ರೆ ನಿತ್ಯಾನಂದ ಕ್ಲೇಮ್ಸ್ ದಟ್ ಅವನ್ಗೆ 10 ವರ್ಷ ಇರ್ಬೇಕಾದ್ರೆ ವೆನ್ ಹಿ ವಾಸ್ ಮೆಡಿಟೇಟಿಂಗ್ ಈ ಎಕ್ಸ್ಪೀರಿಯನ್ಸ್ ಡಿವೈನ್. ಅವನ್ಗೆ ದೇವರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಅಂಡ್ ಅವನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೊಮಾ ಮಾಡ್ತಾನೆ. ವೆನ್ ಹಿ ವಾಸ್ 17 ಅವನು ಮನೆಯಿಂದ ಹೊರಗೆ ಬಂದ್ಬಿಡ್ತಾನೆ. ಅವನ್ ಗುರುಜಿ ಸತ್ತೋಗಿದಾದ್ಮೇಲೆ 2000 ಅಲ್ಲಿ ಅವನ್ ಫಸ್ಟ್ ಆಶ್ರಮನ ಎಸ್ಟಾಬ್ಲಿಷ್ ಮಾಡ್ತಾನೆ. 2003 ಅಷ್ಟೊತ್ತಿಗೆ ಆಲ್ ಓವರ್ ಸೌತ್ ಇಂಡಿಯಾ ಅವನು ಸಾಕಷ್ಟು ಆಶ್ರಮಗಳನ್ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಹೀಗೇನೆ ಟೈಮ್ ಹೋಗ್ತಾ ಜನಗಳು ಇವನು ಹಾಕಿದ ಬಲೆಯಲ್ಲಿ ಬೀಳ್ತಾ ಇದ್ರು. ಅಂಡ್ 2010 ಅಷ್ಟೊತ್ತಿಗೆ ಬೇರೆ ದೇಶಗಳಲ್ಲಿ ಮೆಡಿಟೇಷನ್ ಸೆಂಟರ್ಸ್ ನ ಎಸ್ಟಾಬ್ಲಿಷ್ ಮಾಡ್ತಾನೆ. ಇದೇ ವರ್ಷದಲ್ಲಿ ಈ ವಿಡಿಯೋ ವೈರಲ್ ಆಗಿದ್ದು. ಇನಿಷಿಯಲಿ ಈ ವಿಡಿಯೋನ ನಿತ್ಯಾನಂದ ಫೇಕ್ ಅಂತ ಕ್ಲೇಮ್ ಮಾಡ್ತಾ ಇದ್ದ. ಹೀಗೇನೆ ವಿಡಿಯೋ ಪಾಪ್ಯುಲರ್ ಆಗ್ತಾ ಇದ್ದಂತೆ ಅವನು ತನ್ನನ್ನ ಪುರುಷನೇ ಅಲ್ಲ ಅಂತ ಹೇಳ್ತಾನೆ. ಏನಂದ್ರೆ ಅವನ್ಗೆ 12 ವರ್ಷ ಇರ್ಬೇಕಾದ್ರೆ ಅವನ ಬಾಡಿಯಲ್ಲಿ ಒಂದು ಜೆನೆಟಿಕ್ ಮ್ಯೂಟೇಶನ್ ಆಗುತ್ತೆ. ಅದರಿಂದ ಈಸ್ ನಾಟ್ ಅ ಮ್ಯಾನ್ ನೈದರ್ ಅ ವುಮೆನ್. ನಿತ್ಯಾನಂದಗೆ ಒಬ್ರು ಡಿವೋಟಿ ಇದ್ರು, ಆರ್ತಿ ರಾವ್ ಅಂತ. ಇವರು ಅಮೆರಿಕಲ್ಲಿ ಇದ್ದಿದ್ದು. ಇವರೇನೆ ಈ ವಿಡಿಯೋನ ರೆಕಾರ್ಡ್ ಮಾಡಿದ್ದು. ಯಾಕಂದ್ರೆ ಫಾರ್ ಕಂಟಿನ್ಯೂಸ್ 5 years ನಿತ್ಯಾನಂದ ಇವ್ರನ್ನ ಮೊಲಾಸ್ಟ್ ಮಾಡಿದ. I took Nityananda's permission to place an air purifier in his room in December 2009. The air purifier came with a hidden camera which was motion activated.